ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ನಿನ್ನೆ ನಾನು ಒಂದು ಮಾತನ್ನು ಹೇಳ್ತಾ ಇದ್ದೆ, ಈ ಬಾರಿಯ ಮಳೆಗಾಲ ಬಹಳ ಸುದೀರ್ಘವಾದಂಥ ಮಳೆಗಾಲ. ಇದು ಯಾವಾಗ ನಿಲ್ಲುತ್ತಪ್ಪ ದೇವರೇ ಮಳೆ ಅಂತ ಜನ ಮಳೆ ಬರಲಿ ಅಂತೇಳಿ ಪೂಜೆ ಮಾಡ್ತಾಯಿದ್ರು. ಈಗ ಮಳೆ ನಿಲ್ಲಿ ಅಂತ ಪೂಜೆ ಮಾಡಬೇಕು. ನೋಡಿ, ಬೇರೆ ಬೇರೆ ಭಾಗದಲ್ಲಿ ಸುರಿದಂಥ ವಿಪರೀತ ಮಳೆ ಎಷ್ಟರ ಮಟ್ಟಿಗೆ ಅಧ್ವಾನ ಮಾಡಿದೆ ಅಂದರೆ ರೈತರು ಬೀದಿ ಬಂದು ನಿಲ್ಲಬೇಕು ಹಂಗಾಗಿದೆ. ದಾವಣಗೆರೆಯಲ್ಲಿ ಅಡಿಕೆ ತೋಟಕ್ಕೆ ನೀರು ನುಗ್ಗಿದೆ. ಹಳ್ಳದ ನೀರು ತೋಟಕ್ಕೆ ನುಗ್ಗಿತು. 10 ಎಕರೆ ಪ್ರದೇಶದಲ್ಲಿ ಬೆಳೆದಂಥ ಬೆಳೆ ಇನ್ನೊಂದಿಷ್ಟು ದಿವಸ ಈ ರೀತಿ ನೀರು ನಿಂತು ಬಿಡ್ತು ಅಂತ ತಿಳ್ಕೊಳ್ಳಿ, ಮೆಲ್ಲಕ್ಕೆ ಬೇರು ಕೊಳೆಯುತ್ತೆ, ಗಿಡ ಇನ್ನು ಮೇಲಕ್ಕೆ ಕೇಳಲ್ಲ. ಬನ್ನಿ, ನಮ್ಮ ಪ್ರತಿನಿಧಿ ಬಸವರಾಜ್ ಅಲ್ಲಿಂದ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಒಂದು ರೀತಿ ದಾವಣಗೆರೆ ಜಿಲ್ಲೆಯಲ್ಲಿ ಮಳೆಗಾಲದಲ್ಲಿ ಅತಿ ದೊಡ್ಡ ಮಳೆ ನಿನ್ನೆ ರಾತ್ರಿ ಆಗಿರ್ತಕ್ಕಂಥದ್ದು ನೋಡ್ತಾ ಇರ್ಬೋದು ನೀವು. ನಾವೀಗ ಹರಿಹರ ತಾಲೂಕಿನದ್ದು ಬಹುತೇಕವಾಗಿ ಇಲ್ಲಿ ಇರ್ತಕ್ಕಂಥ ಬೆಳೆಗಳು ಇಲ್ಲಿ ನೋಡ್ತಾ ಇರ್ಬೋದು. ನಾನು ಮುಂದೆ ನೋಡ್ತಾ ಇರ್ಬೋದು ನೀವು, ನಾನು ತೋರಿಸ್ತಾ ಹೋಗ್ತಾ ಇರ್ತೀನಿ. ಭತ್ತದ ಗದ್ದೆ ಸಂಪೂರ್ಣವಾಗಿ ನಾಶ ಆಗಿರ್ತಕ್ಕಂಥದ್ದು. ಇಡೀ ನೀರು ಏನು ಮಳೆ ನೀರಿದೆ, ನೀರು ನುಗ್ಗಿ ಏನಾಗಲಿ ಸಾವಿರಾರು ರೂಪಾಯಿ ವೆಚ್ಚ ಮಾಡಿ ರೈತರು ಬೆಳೆಯನ್ನು ಬೆಳೆದಿದ್ರು, ಅದು ಸಂಪೂರ್ಣವಾಗಿ ನೀರಿನಲ್ಲಿ ಕೊಚ್ಚಿ ಹೋಗಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ನೋಡ್ತಾ ಇರ್ಬೋದು ನೀವು, ನಾನು ಎಡಭಾಗದಲ್ಲಿ ನೋಡ್ತಾ ಇರ್ಬೋದು ನೀವು. ಎಡಭಾಗದಲ್ಲಿ ಇರ್ತಕ್ಕಂಥ ಏನೋ ಒಂದು ಅಡಿಕೆ ತೋಟ ಇದೆ, ಸಂಪೂರ್ಣವಾಗಿ ಜಲಾವೃತವಾಗಿರ್ತಕ್ಕಂಥದ್ದು. ಅಡಿಕೆ ತೋಟ ಏನಿದೆಯಾ ಇದು ಸಂಪೂರ್ಣವಾಗಿ ಜಲಾವೃತ ಆಗಿರ್ತಕ್ಕಂಥದ್ದು ನೋಡ್ತಾ ಇರ್ಬೋದು ನೀವು. ಇಲ್ಲಿರ್ತಕ್ಕಂಥ ಏನು ಸುಮಾರು 20ಕ್ಕೂ ಹೆಚ್ಚು ಎಕರೆ ಪ್ರದೇಶದಲ್ಲಿ ಮೇಲಾಗಿ ಇದು ದೊಡ್ಡ ಅಡಿಕೆ ತೋಟ ಕೂಡ ಅಲ್ಲ, ಈ ಸುಮಾರು ಒಂದು 1-2 ವರ್ಷದಷ್ಟೇ ಇರ್ಬೋದು. ಹಾಗಾಗಿ ಇದೇ ರೀತಿ ನೀರು ಒಂದು 2-3 ದಿನ ನಿಂತರೆ ಸಂಪೂರ್ಣವಾಗಿ ಅಡಿಕೆ ತೋಟಕ್ಕೆ ತೊಂದರೆ ಆಗಿರ್ತಕ್ಕಂಥ ಸಾಧ್ಯತೆಗಳು ಇರ್ತಕ್ಕಂಥದ್ದು. ಕೆಲವು ಏನು ಫಲಕ್ಕೆ ಬಂದಂಥ ಮುಂದೆ ಇರ್ತಕ್ಕಂಥ ದೊಡ್ಡ ತೋಟಗಳು ಕೂಡ ಇಂಥ ನೀರಿನ ಇದರಿಂದ ಸ್ವಲ್ಪ ಗಟ್ಟಿಯಾಗಿ ತಡೆದುಕೊಳ್ಬೋದು. ಆದರೆ ಈಗ ಇರ್ತಕ್ಕಂಥದ್ದು ಈಗ 1 ವರ್ಷ ಅಥವಾ 1.5 ವರ್ಷದ ಏನು ಸಸಿ ಬೆಳೀತಾ ಇದೆ ಅಡಿಕೆ ತೋಟ, ಈ ರೀತಿ ನೀರು ನಿಂತರೆ ಸಂಪೂರ್ಣವಾಗಿ ಏನು ಸುಮಾರು ಈಗ ಹೇಳೋ ಪ್ರಕಾರ ಒಂದು 2ರಿಂದ 3 ದಿನ ನೀರು ಇದೇ ರೀತಿ ನಿಲ್ತೈತೆ ಅಂತಕ್ಕಂಥ ಮಾಹಿತಿಯನ್ನು ಸ್ಥಳೀಯ ರೈತರು ಕೊಡ್ತಾ ಇದ್ರು. ಇದೇ ರೀತಿ ನೀರು ಮುಂದೆ ಹೋಗಲಿಕ್ಕೆ ದಾರಿನೇ ಇಲ್ಲದಂಥ ಪರಿಸ್ಥಿತಿ. ಕಾರಣ ಅಂದರೆ ಒಂದು ದೊಡ್ಡ ಮರ ಬಂದು ಆ ಸೇತುವೆಗಳಿಗೆ ಅಂಟಿಕೊಟ್ಟಿರ್ತಕ್ಕಂಥದ್ದು. ಅದರಿಂದಾಗಿ ಇಡೀ ಬರ್ತಕ್ಕಂಥ ಇಳಿಜಾರು ಪ್ರದೇಶ ಏನಿದೆ ಆ ಪ್ರದೇಶದಲ್ಲಿ ನೀರು ಸಂಗ್ರಹ ಆಗಿರ್ತಕ್ಕಂಥದ್ದು. ಮುಂದೆ ಹರಿದು ಹೋಗಲಿಕ್ಕೆ ನೀರಿಗೆ ದಾರಿ ಇಲ್ಲದ ಕಾರಣ ಸಂಪೂರ್ಣವಾಗಿ ಅಡಿಕೆ ತೋಟವು ಜಲಾವೃತವಾಗಿರ್ತಕ್ಕಂಥ ಅಡಿಕೆ ತೋಟದಲ್ಲಿ ಸಂಪೂರ್ಣವಾಗಿ ನೀರು ತುಂಬಿಕೊಂಡ ಹಿನ್ನೆಲೆಯಲ್ಲಿ ರೈತಾಪಿ ಜನರು ಸುಮಾರು 20ಕ್ಕೂ ಹೆಚ್ಚು ರೈತರಿಗೆ ಸೇರಿದಂಥ ಅಡಿಕೆ ತೋಟಗಳು ಇರತಕ್ಕಂಥದ್ದು. ಇಲ್ಲಿ ಸುಮಾರು 20ರಿಂದ 30 ಎಕರೆ ಪ್ರದೇಶದಲ್ಲಿರ್ತಕ್ಕಂಥ ಅಡಿಕೆ ತೋಟಗಳಿಗೆ ಈ ರೀತಿಯಾದಂಥ ಒಂದು ಮಳೆಯಿಂದ ಸಂಕಷ್ಟ ಶುರುವಾಗಿದೆ ಅಂತ ಹೇಳ್ಬೇಕು. ಈ ನೀರಿನ ಪ್ರಮಾಣ ಸುಮಾರು 80ರಷ್ಟು ಸಂಗ್ರಹ ಆದರೆ ಸುಮಾರು ಕೇವಲ ಒಂದು 20% ಮಾತ್ರ ಹೊರಗೆ ಹರಿದು ಹೋಗಲಿಕ್ಕೆ ವ್ಯವಸ್ಥೆ ಇರ್ತಕ್ಕಂಥ. ಉಳಿದ ಶೇಕಡ 60% ನೀರು ಇಡೀ ನದಿಯ ಏನು ತೋಟದಲ್ಲಿ ಸಂಗ್ರಹ ಆಗಿರ್ತಕ್ಕಂಥದ್ದು. ಹೀಗಾಗಿ ನಿರಂತರವಾಗಿ ಮಳೆ ಏನು ತಡರಾತ್ರಿ ಮಳೆ ಸುರಿದಿದೆ. ಮಳೆ ಸುರಿದ ಹಿನ್ನೆಲೆಯಲ್ಲಿ ಹಳ್ಳ ಏನಿದೆ, ಈ ಹಳ್ಳ ಏನು ಸಂಕ್ಲಿಪುರ ಈ ಸೇರಿದಂತೆ ಹರಿಹರ ತಾಲೂಕಿನಲ್ಲಿ ಬರ್ತಕ್ಕಂಥ ಏನು ಹಳ್ಳದ ಮೂಲಕ ನೀರು ಹರಿದು ಬಿಡ್ತಿದೆ, ಅದು ಸಂಪೂರ್ಣವಾಗಿ ಬಂದು ಇಂಥ ತೋಟಗಳಿಗೆ ಆವರಿಸಿಕೊಂಡಿರ್ತಕ್ಕಂಥದ್ದು. ರೈತಾಪಿ ಜನರಿಗೆ ಒಂದೇ ದಿನದಲ್ಲಿ ಈ ರೀತಿಯಾದಂಥ ಶಾಕನ್ನು ಕೊಟ್ಟಿರ್ತಕ್ಕಂಥದ್ದು. ನೀರು ಹೊರ ಹಾಕಲು ಕೂಡ ರೈತರು 10 ಏನು ಕ್ರಮಗಳನ್ನು ಜರುಗಿಸಲು ಕೂಡ ಅದರ ಪ್ರಕೃತಿ ಮುಂದೆ ಯಾರೂ ದೊಡ್ಡವರಲ್ಲ. ಆದರೆ ಅದನ್ನು ನೀರು ಹೋಗಲಿಕ್ಕೆ ಒಂದು ದಾರಿ ಮಾಡಿದರೆ, ಅದು ಸೇತುವೆಗಳನ್ನು ಎತ್ತರ ಮಾಡಿದರೆ ಮಾತ್ರ ಈ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಜಮೀನುಗಳು ಉಳಿದುಕೊಳ್ತಾವೆ ಅಂತಕ್ಕಂಥ ಮಾತುಗಳು ಕೂಡ ರೈತರಿಂದ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಏನು ಒಂದೇ ದಿನದಂತ ಸುರಿದಂಥ ಮಳೆಯಿಂದಾಗಿ ಅಪಾರ ಪ್ರಮಾಣದ ಹಾನಿಯಾಗಿರ್ತಕ್ಕಂಥದ್ದು. ನೀವು ನೋಡ್ತಾ ಇರ್ಬೋದು, ಅಡಿಕೆ ಆಗಿರ್ಬೋದು, ಭತ್ತ ಆಗಿರ್ಬೋದು, ಸಂಪೂರ್ಣವಾಗಿ ಬೆಳೆ ಸರ್ವನಾಶ ಆಗಿರ್ತಕ್ಕಂಥದ್ದು. ಇದಕ್ಕೆ ಸರ್ಕಾರ ಸಮೀಕ್ಷೆಯನ್ನು ಮಾಡಬೇಕು ಮತ್ತು ಅದು ಪರಿಹಾರ ಕೊಡಬೇಕು. ಅದು ಒಂದು ಕಡೆ ಆದರೆ ಸೇತುವೆಯನ್ನು ಎತ್ತರಿಸಬೇಕು ಮತ್ತು ಹಳ್ಳಕೊಳ್ಳದಲ್ಲಿ ಇರ್ತಕ್ಕಂಥ ಜನರಿಗೆ ಸುಗಮವಾದ ಸಂಚಾರಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಡಬೇಕೆಂಬ ಆಗ್ರಹಗಳು ಕೇಳಿ ಬರ್ತಾ ಇದ್ದೇವೆ. ಸಂಕಲೀಪುರದಿಂದ ಕ್ಯಾಮರಾಮನ್ ದಿನೇಶೊಂದಿಗೆ ಬಸವರಾಜ್ ದೊಡ್ಡಮನಿ, TV9 ದಾವಣಗೆರೆ. ದಾವಣಗೆರೆಯಲ್ಲಿ ಯಾವ ರೀತಿ ಹಾನಿಯಾಗಿದೆ ಮಳೆಯಿಂದ ಅದರ ವಿವರಗಳನ್ನು ನಾವು ನಿಮಗೆ ಕೊಡ್ತಾ ಇದ್ವಿ. ಇನ್ನು ಮಂಡ್ಯ ಜಿಲ್ಲೆಯಲ್ಲೂ ಕೂಡ ಅಷ್ಟನ್ನೇ ನಿನ್ನೆ ವಿಪರೀತ ಪ್ರಮಾಣದಲ್ಲಿ ಮಳೆ ಸುರಿದಿದೆ. ಯಾವ ಪರಿಮಳೆ, ಮಳೆಯ ಮೇಲೆ ಮಳೆ, ಪ್ರತಿನಿತ್ಯ ಹಿಂಗೆ ಹೊಡೆದ್ಬಿಟ್ರೆ ಮಳೆ ಕಥೆ ಏನಾಗಬೇಕು. ಕೂಡಲಗುಪ್ಪೆ ಗ್ರಾಮ ತೊಯ್ದು ತೊಪ್ಪೆ ಆಗಿದೆ. ತೆಂಗು, ಕಬ್ಬು ಎಲ್ಲ ಬೆಳೆಗಳು ಸರ್ವನಾಶ. ನೋಡಿ, ಇದು ಕೆರೆಯಲ್ಲಿ ತೋಟ ಮಾಡ್ದಂಗಿದೆ ಒಂದು ಲೆಕ್ಕದಲ್ಲಿ. ಹಿಂಗಿದೆ ನೋಡಿ ಕೂಡಲಗುಪ್ಪೆ. ಇನ್ನು ಪಕ್ಕದ ಮೈಸೂರಿನಲ್ಲೂ ಕೂಡ ಅದೇ ಸ್ಥಿತಿ. ರಾತ್ರಿ ಸುರಿದಂಥ ವಿಪರೀತ ಮಳೆಗೆ ಮೈಸೂರು ನಲಿಗೆ ಹೋಗಿದೆ. ಇನ್ನು ದೊಡ್ಡ ಸಮಸ್ಯೆ ಏನಪ್ಪ ಅಂತಂದರೆ, ಈ ಮೋರಿಯಲ್ಲಿ ಹರಿಯುವಂಥ ನೀರು ಕೂಡ ಅಲ್ಲಿ ಇಲ್ಲಿ ಏನಾದರೂ ಸಿಕ್ಕಾಕೊಂಡು ಹೊರಗಡೆ ಬಂದುಬಿಟ್ರೆ ಅದು ಕಷ್ಟ. ಈ ನೀರು ಜೊತೆಗೆ ಆ ನೀರು ಸೇರಿಬಿಟ್ರೆ ಮುಗಿದೋಯ್ತು. ಏರಿಯೇ ಗೊಬ್ಬನಾಥ ಅದೇ ಆಗಿರೋದು ಈಗ. ನೋಡಿ ಹೆಂಗಿದೆ ನೋಡಿ ಇದು. ಸುಭಾಷ್ ನಗರದ ಸುತ್ತಮುತ್ತ ಈ ರೀತಿ ಕೊಳಚೆ ನೀರು ಹರಿತಾ ಇದೆ.
ಎಲ್ಲೋ ಬ್ಲಾಕ್ ಆಗಿರುತ್ತೆ. ದೊಡ್ಡ ಮೋರಿ ತುಂಬಿ ನೀರು ರಸ್ತೆ ಬಂದಿದೆ. ಎಂಥ ಸ್ಥಿತಿ ನೋಡಿ. ಇದು ಬರೀ ಏನು ಅಂದರೆ ಇದು ಕೆಟ್ಟ ವಾಸನೆ ಅದು ಮಾತ್ರ ಅಲ್ಲ, ಆಮೇಲೆ ವಿಪರೀತ ರೋಗಗಳಿಗೂ ಕೂಡ ಕಾರಣ ಆಗ್ಬಿಡ್ಬೋದು. ಈ ರೀತಿ ಬಂದಂಥ ನೀರು ಏನಾದರೂ ಕುಡಿಯೋ ನೀರಿನ ಜೊತೆ ಸೇರಿಬಿಟ್ರೆ ಇನ್ನೂ ಕಷ್ಟ. ವಾಂತಿ ಭೇದಿ ಶುರುವಾಗ್ಬೋದು, ಚರ್ಮರೋಗ ಶುರುವಾಗ್ಬೋದು, ಹುಷಾರು ತಪ್ಬೋದು, ಸೊಳ್ಳೆಗಳ ಸಂಖ್ಯೆ ಜಾಸ್ತಿ ಆಗ್ಬೋದು.